ಉಸಿರಾಟದ ತೊಂದರೆ ಇತ್ತು. ಉಸಿರು ಎಳಿತಾ ಇದ್ದೆ, ಬರೀ ಉಸಿರು ಎಳಿತಾ ಇದ್ದೆ. ಯಾವ ಹಾಸ್ಪಿಟ್ಲಿಗೆ ಹೋದ್ರು, ಎಲ್ಲಿ ತೋರಿಸಿದ್ರು ಸಮೇತವಾಗ್ಲೂ ಅವ್ರು ಏನು ಹೇಳ್ತಿದ್ರಲ್ಲ, ಏನಿಲ್ಲಮ್ಮ ಚೆನ್ನಾಗಾಗುತ್ತೆ ಅಂತಂದ್ರು. ಬರೀ ಮೆಡಿಷನ್ ಅಂದೇ ಬರ್ಕೊಡ್ತಿದ್ರು, ಮಾಡ್ತಿದ್ರು. ಆಯಾಸ ಈ ತರಕಾರಿ ತಗೊಳಕ್ಕೆ ಬರೋರು ಇವರು ಮನೆ ಮುಂದೆ ಬರ್ತಿದ್ರಲ್ಲ, ಅವರೆಲ್ಲ ಏನಂತಿದ್ರು, ನೀನು ಎಷ್ಟು ಉಸಿರು ಎಳಿತಾ, ಇಷ್ಟು ಸಮೇತವಾಗ್ಲೂ ನನಗೆ ಮಾತಾಡೋಕ್ಕಾಗ್ತಾ ಇದ್ದಿಲ್ಲೇನಿಲ್ಲ, ಇಷ್ಟು ಉಸಿರು ಎಳಿತದೆಯಲ್ಲ ನೀನು, ಆಸ್ಪತ್ರೆಗೆ ನಾವು ತೋರಿಸಿ ಇದು ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಾಗಲ್ಲ, ಒಂದು ಸಲ ಉಸಿರು ಎಳ್ಕೊಂಬಿಟ್ಟೆಯಪ್ಪ ಅಂದರೆ ನೀನು ಔಟ್, ಅಲ್ಲಿಗೆ ನಿನ್ನ ಮುಗೀತು ನಿನ್ನ ಕತೆ ಅಂತ ಹೇಳ್ತಿದ್ರು. ನಾನು ಎಷ್ಟು ಆಸ್ಪತ್ರೆಗೆ ತೋರಿಸಿ ಏನು ಮಾಡಿದೆ, ಮತ್ತು ನನಗೆ ಇದಾಗಲಿಲ್ಲ, ಏನಿಲ್ಲ, ಮತ್ತು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿದ್ದೆ. ಮತ್ತು ಎಷ್ಟಂತ ತೋರಿಸೋಣ, 1 ಡಾಕ್ಟ್ರ 2 ಡಾಕ್ಟ್ರ, ಆವಾಗೆಲ್ಲ ತೋರಿಸ್ಕೊಂಬಂದ್ರೆ ಕಡಿಮೆ ಆಗಲಿಲ್ಲ. ಯಾವಾಗ ಮತ್ತು ಈ ಧ್ಯಾನ ಅಂತ ತಿಳಿಸ್ಕೊಟ್ರೆ, ಈ ಧ್ಯಾನಕ್ಕೆ ಬಂದಮೇಲೆ ಈ ಆಯಾಸ ಅನ್ನೋದು ಕಡಿಮೆ ಆಯಿತು. ನನಗೆ ಮೂಲವ್ಯಾಧಿ ಇತ್ತು, ಮೂಲವ್ಯಾಧಿ ಕೂಡ ಕಡಿಮೆ ಆಯಿತು. ಆವಾಗ ಅದಿದ್ದಾಗ ಒಂದು ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಹಿಟ್ಟಚ್ಚಿನ ಮೆಣಸಿನ್ಕಾಯಿ ಕೂಡ ತಿಂತಾಯಿದ್ದಿಲ್ಲ. ಭಾಳ ಪಥ್ಯ ಅಂದರೆ ಪಥ್ಯವು. ಅದ್ರ ನೋವು ಅನುಭವಿಸಿದವ್ರಿಗೆ ಗೊತ್ತಾದ್ರು, ನೋವು ಅನುಭವಿಸಿದವ್ರಿಗೆ ಗೊತ್ತಾಗೋದಿಲ್ಲ. ಕಣ್ಣಾಗ ನೀರು ಕಪಾಳ ಕುದುರ್ತಿದ್ವು, ಅಷ್ಟು ಬಾಧೆ ಅಂದರೆ ಅಷ್ಟು ಬಾಧೆ. ಅದರಿಂದ ಅದೊಂದು ಕೂಡ ಪ್ರಾಬ್ಲಮ್ ಆಯಿತು. ಇವಾಗ ಮತ್ತೆ ನನಗೆ ತಲೆನೋವು ಒಂದಿತ್ತು, ತಲೆನೋವು ಆ ಚಸ್ಮ ಬಂದಿದ್ದು ಇಟ್ಕೊಳಕ್ಕೆ. ಅವು ಒಂದು 3 ವರ್ಷ ಚಸ್ಮ ಯೂಸ್ ಮಾಡಿದೆ. ಯಾವಾಗ ಈ ಧ್ಯಾನಕ್ಕೆ ಬಂದಮೇಲೆ ಧ್ಯಾನ ಮಾಡಿದ್ನ ಆ ಚಸ್ಮ ನೋವು ಅವುಗಳಾಗಿ ಇದಾಗ್ಬಿಟ್ಟು. ಇಂಥ ಸ್ವಲ್ಪ ಇವು ಅಭ್ಯಾಸಗಳೆಲ್ಲ ನನಗೆ ಚೆನ್ನಾಗಾದವು, ಇವೆಲ್ಲ ಚೆನ್ನಾಗದು. ಮತ್ತು ನನ್ನ ಮನೆ ಕೂಡ ಅಷ್ಟು ಒಳ್ಳೇದಾಯಿತು ನನಗೆ. ಅದೇ ನಾನು ಫಸ್ಟ್ ನನ್ನ ಮನೆ ನಾನು ಸೊಸೆ ಬಂದಿದ್ದೆ, ನನಗೆ ಅಷ್ಟು ಸಂತೋಷ. ನನಗೆ ಆರೋಗ್ಯದ ಬಗ್ಗೆ ಇಲ್ಲ, ನನಗೆ ಅದ್ರ ಬಗ್ಗೆನೇ ಅದು ಅಷ್ಟು ಸಂತೋಷ ನನಗೆ. ಒಂದು ಅನಾರೋಗ್ಯದಿಂದ ಧ್ಯಾನಕ್ಕೆ ಬಂದ್ವಿ. ಧ್ಯಾನ ಮಾಡಿರಿ ಅಂತೇಳಿ ನಮ್ಮ ಅತ್ತೆ ಮಗಳು ಹೇಳ್ತಾ ಇದ್ಲು. ಅವರೇ ನನಗೆ ಧ್ಯಾನ ಕಲಿಸ್ಕೊಟ್ಟಿದ್ದು. ಅವ್ರಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆ. ಅವ್ರು ಇಲ್ಲಿದ್ರೆ ನಾವಿನ್ನೂ ಕತ್ಲೆ ಮನೆಗೆ ಇರ್ತಿದ್ವಿ, ಇನ್ನು ಬೆಳಕಿಗೆ ಬರ್ತಾ ಇದ್ದಿಲ್ಲ, ಏನಿಲ್ಲ. ಧ್ಯಾನ ಮಾಡಿರಿ ಅಂತ ಕಲಿಸ್ಕೊಟ್ರು. ಧ್ಯಾನಕ್ಕೆ ಹೋಗೋಕೆ ನಾವು ಒಂದು 3 ತಿಂಗಳು ಸತಾಯಿಸಿದ್ವಿ ಅವ್ರಿಗೆ. ಆಮೇಲೆ ಹೋದ್ವಿ. ಯಾಕೆ ಸತಾಯಿಸಿದ್ವಪ್ಪ ಅಂದರೆ, ನಾವು ಸತ್ಸಂಗದಾಗ ಇದ್ದಿಲ್ಲ. ಸತ್ಸಂಗದಾಗ ಇದ್ದಿದ್ರಿಗಿನ ನಾವು ತಪ್ಪಿಸ್ತಾ ಇದ್ದಿಲ್ಲ, ಏನಿಲ್ಲ. ನಮ್ಗೆ ಅವಾಗ ಏನೂ ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ಕರಿತಾಳೆ ಅಂತೇಳಿ ನಾವೇನು ಹೋಗ್ಲಿಲ್ಲ, ಏನಿಲ್ಲ. ಯಾವಾಗ ಸಾರು ಒಂದು ದಿವಸ ಅವ್ರಿಗೆ ಹೆಂಗೆ ಟಚ್ ಆಗುತ್ತೆ ಏನೋ, ಸಾರು ಒಂದು ದಿವಸ ಬಾಮ್ಮ ಮುಂದೆ ಕೂತ್ಕೊಂತೇಳಿ ಕರೆದ್ರು. ಮುಂದೆ ಕೂತ್ಕೊಂಡ್ರೆ ಅವತ್ತೇನೋ ನನಗೇನೋ ಆಲೋಚನೆ ಅಂದರೆ, ಈ ಬರೇ ಮನೆಗಿಂದೆ ಚಿಂತೆಗಳು, ಆ ಮಗಂದು ಗಂಡಂದು ಎಲ್ಲ ಚಿಂತೆಗಳೆಲ್ಲ ಇಟ್ಕೊಂಡು ಆಲೋಚನೆ ಮಾಡ್ತಾ ನನ್ನ ಕಣ್ಣಾಗೆ ನೀರು ಹೋಗ್ತಾಯಿದ್ದು. ಅವಾಗ ಸಾರು ಏನಂದರು, ಯಾರಾದರೂ ನೀವು ಧ್ಯಾನ ಅಂತ ಬಂದು ನಿಮ್ಮೊಳಗೆ ನೀವಿದ್ದರೆ ನಿಮಗೆ ಧ್ಯಾನ ಅಂತ ಆಗುತ್ತದು. ನೀವು ಇಲ್ಲಿ ಕೂತ್ಕೊಂಡು ಗಂಡನ ಬಗ್ಗೆ ಮಗನ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಅದು ನಿಮಗೆ ಧ್ಯಾನ ಆಗಲ್ಲ, ಧ್ಯಾನ ಆಗುತ್ತೆ. ನಿಮ್ಮೊಳಗೆ ನೀವಿದ್ದರೆ ನಿಮಗೆ ಅದು ಧ್ಯಾನ ಆಗುತ್ತೆ, ಆವಾಗ ನಿಮಗೆ ಫಲಿತ ಸಿಗುತ್ತೆ ಅಂತ ಹೇಳಿದ್ರು. ಆವಾಗ ನನಗೆ ತಲೆ ಫ್ಲಾಶ್ ಹೊಡಿತಾ. ಅವತ್ತಿನಿಂದ ದಿನ ಎಷ್ಟು ಆಲೋಚನೆ ಅಂದರೆ ವಿಚಿತ್ರವಾದ ಆಲೋಚನೆ ಬರ್ತಾಯಿದ್ವಿ. ಆಲೋಚನೆ ಕಟ್ ಮಾಡಿ ಕುಂತ್ರೆ 1 ಗಂಟೆ ಒಳಗೆ ಅವಾಗ 1 ಸೆಕೆಂಡ್, ಇವಾಗ 1 ಸೆಕೆಂಡ್, ಅವಾಗ 1 ಸೆಕೆಂಡ್, ಇವಾಗ 1 ಸೆಕೆಂಡು ವಿಶ್ವಶಕ್ತಿ ನನ್ನಲ್ಲಿ ಬಂದಾಗ ಅವಾಗ 1 ಗಂಟೆ ಧ್ಯಾನ ಮಾಡಿದರೆ 1 ಗಂಟೆ ಧ್ಯಾನದೊಳಗೆ 5 ನಿಮಿಷ ನನಗೆ ತಾಟ್ಲೆ ಸ್ಟೇಜ್ ಬರ್ತಾ ಇದ್ದಿದ್ದು. ಆವಾಗ ನನ್ನೊಳಗಿರೋಂಥ ಅನಾರೋಗ್ಯಗಳಿಗೆಲ್ಲ ಚೆನ್ನಾಗಾಯ್ತು. ನನಗೆ ಆವಾಗ ಧ್ಯಾನ ಅಂತ ನಂಬಿಕೆ ಬಂತು. ಅದಕ್ಕಿಂತ ಮುಂಚೆ ನಮ್ಮ ಚಿಕ್ಕಮ್ಮ ಅಂತೇಳಿ ಕರಿತಿದ್ರು ಅವರು. ಬಾ ಧ್ಯಾನಕ್ಕೆ ಹೋಗೋಣ ಅಂತಿದ್ರು. ನಾವು ಹಿಂಗೆ ಹೂವಿನ ವ್ಯಾಪಾರ ಮಾಡ್ತಿದ್ವಿ, ಪುಟ್ಟ ಹಿಡ್ಕೊಂಡು ಹೋಗ್ತಾ ಇದ್ವಿ. ನಿನಗಂತೂ ಗಂಡ ಮಕ್ಕಳು ಮನೆ ಎಲ್ಲ ಐತಮ್ಮ, ಬೇಕಾದಂಗೆ ಸುಖವಾಗೈತಿ, ನಮಗೇನಿಲ್ಲ, ನಾವು ದುಡ್ಕೊಂಡು ತಿನ್ಬೇಕು, ನಿನಗೇನು ಕಷ್ಟ ಇಲ್ಲ, ಏನಿಲ್ಲ, ನೀನು ಹೋಗಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ನಡೀತೈತೆ, ನಮಗೇನಿಲ್ಲ, ನಡೆಯಂಗಿಲ್ಲ ಅಂತ ಅಂದ್ಕೊಂತಿದ್ದೆ. ಆದರೆ ಹಂಗೆ ಅಯ್ಯಮ್ಮಗೆ ಅವತ್ತಿನ ದಿವಸ ಅಂದಾಕಿ ಇವತ್ತಿನ ದಿವಸ ನಾನೇ ಇದಕ್ಕೆ ಶರಣಾಗತಿ ಆಗಿದ್ದೀನಿ ಧ್ಯಾನಕ್ಕೆ. ಈ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದ್ರಾಗಿ ಎಷ್ಟೋ ಅದ್ಭುತ ಶಕ್ತಿ ಐತಲ್ಲಪ್ಪ ಅಂತೇಳಿ ತಿಳ್ಕೊಂಡೆ ನಾನು. ಯಾವಾಗ ನನ್ನ ಅನಾರೋಗ್ಯದಿಂದ ನನ್ನ ಹೊರಗೆ ಬಂದು ಅವಾಗೇ ನನಗೆ ಗೊತ್ತಾಯಿತು. ಅವಾಗಿದ್ದ ಚೆನ್ನಾಗಿ ಧ್ಯಾನ ಮಾಡ್ಕೊತಿದ್ದೆ. ಧ್ಯಾನ ಮಾಡ್ತಾ ಇದ್ರ ಸತಿ ನನಗಿನ್ನೂ ಏನು ಅಷ್ಟು ಸಂತೋಷ ಸಿಕ್ಕಿದ್ದಿಲ್ಲ, ಏನಿಲ್ಲ. ಅವಾಗ ಧ್ಯಾನ ಮಾಡಿದ್ಮೇಲೆ ನಾನೇನು ಅಂದ್ಕೊಂತ ಇದ್ದೆ, ನಮ್ಮ ಮಗನಿಗೆ ಹೆಣ್ಣು ನೋಡ್ತಾ ಇದ್ವಿ. ಹೆಣ್ಣು ನೋಡ್ಬೇಕಾದ್ರೆ ನನಗೇನನ್ನಾಗಲಿ, ನನಗೆ ಧ್ಯಾನ ಮಾಡೋ ಸೊಸೆ ಬರಬೇಕು, ನಾನು ಫಸ್ಟು ಪಿರ್ಮಿಟಿಗೆ ಕರ್ಕೊಂಡು ಹೋಗ್ಬೇಕು, ಸತ್ಸಂಗದಾಗ ನಾನು ಭಾಗವಹಿಸ್ಬೇಕು, ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಎಷ್ಟೆಷ್ಟೋ ಕನಸು ಕಾಣ್ತಿದ್ದೆ. ಭಾಳ ದೊಡ್ಡ ಕನಸು ಕಾಣ್ತಾ ಇದ್ದೆ. ಆ ಕನಸು ಅಂಬದು ನನಸು ಮಾಡಿದ್ರು ನಮ್ಮ ಪತ್ರಿಜಿ ಗುರುಗಳು. ಮದುವೆ ಆದಮೇಲೆ ನನಗೆ ಧ್ಯಾನ ಮಾಡೋಂಥ ಸೊಸೆನೇ ತಂದುಕೊಟ್ಟು ಅಂಥ ಶಕ್ತಿ ಅಂತ ನಮ್ಮ ಪತ್ರಿಜಿಗಳು ಹೆಂಗೆ ಒಂದೊಂದೇ ಕೆಲಸಗಳು ಹೆಂಗಾದವಪ್ಪ ಅಂದ್ರೆ ಹಂಗಾದವು. ಅಯ್ಯಮ್ಮ ಇಷ್ಟು ಜನ ಸತ್ಸಂಗದಾಗ ಕುತ್ಕೊಂಡು ಧ್ಯಾನ ಮಾಡೋಂಗಿಲ್ಲ, ಏನಿಲ್ಲ, ಆದ್ರೂ ಸಮೇತಗಳು ಮನೆಗೆ ಧ್ಯಾನ ಮಾಡ್ತಾ ಎಷ್ಟು ಶಕ್ತಿ ಐತೆ ಅಂದ್ರೆ ಅಷ್ಟು ಶಕ್ತಿ ಐತೆ ಅವ್ರಿಗೆ. ಎಲ್ಲಿ ಬರೋಂಗಿಲ್ಲ, ಏನಿಲ್ಲ, ಹೊರಗೆ ಧ್ಯಾನದಿಂದ ಇದು ಮಾಡಿದ್ವಿ. ಧ್ಯಾನ ಅನ್ನೋದು ನಾವು ಯಾಕೆ ಮಾಡಬೇಕಪ್ಪ ಅಂದರೆ ಮಾನವ ಮಾಧವ ಆಗೋವರೆಗೆ ನಾವು ಧ್ಯಾನ ಮಾಡಬೇಕು. ನಾವು ಯಾಕೆ ಬಂದ್ವಿ ಇಲ್ಲಿ ಭೂಲೋಕಕ್ಕೆ?
ನಾವು ಇದು ಒಂದು ಸ್ಕೂಲ್ ಇದ್ದಂಗೆ, ಪಾಠಶಾಲೆ ಇದ್ದಂಗೆ, ಇದು ಒಂದು ಕಲಿಯೋಕ್ಕೆ ಬಂದಿದ್ದು ನಾವು. ಒಂದೊಂದು ಜನ್ಮಕ್ಕೆ ಒಂದೊಂದು ಕಲ್ತ್ಕೊಂತ ನಾವು ಹೋಗ್ತಾ ಇರ್ತೀವಿ. ನಾವು ಕಲಿಯೋಕ್ಕಾಗಿ ನಾವು ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ. ಅದ್ರ ನಾವು ಧ್ಯಾನ ಅಂತ ಸಿಕ್ಕೈತಪ್ಪ ಅಂದ್ರೆ ನಮ್ಮದು ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳ್ಬೇಕಿದು. ಎಷ್ಟು 350 ಜನ್ಮ ದಾಟಿದ ಮೇಲೆ ಈ ಧ್ಯಾನ ಅಂತೇಳಿ ನಮಗೆ ಸಿಗ್ತಂತ. ಸಿಕ್ಕಿದ್ದನ್ನು ನಾವು ಹಿಡ್ಕೋಬೇಕು, ಬಿಡಬಾರ್ದು. ಈ ಮನೆಗೆ ಧ್ಯಾನ ಇಟ್ಟದಪ್ಪ ಅಂದರೆ ಇಲ್ಲಿ ಇಷ್ಟೇ ಮಾಡಿ ನಾವು ಹೋಗ್ಬಾರ್ದು. ನಮ್ಮ ಲೈಫ್ ಲಾಂಗ್ ನಮ್ಮ ಉಸಿರಿರೋವರೆಗೆ ನಾವು ಧ್ಯಾನ ಮಾಡಬೇಕು. ನಾವು ಉಸಿರಿರೋವರೆಗೆ ನಾವು ಧ್ಯಾನ ಮಾಡಬೇಕು. ಧ್ಯಾನ ಇನ್ನೊಬ್ಬರಿಗೆ ನಾವು ತಿಳಿಸ್ಬೇಕು. ನಾವು ಎದಕ್ಕಾಗಿ ಬಂದೀವೋ, ನೀವು ಇಷ್ಟೇ ಎಲ್ಲ ಸಾರ್ ಕರೀತಾರೆ, ನೀವು ಇದನ್ನು ನಾನು ಯಾಕೆ ಬರ್ತೀನಿ, ನಾನು ನಿಮಗೋಸ್ಕರ ನಾನು ಬರೋಂಗಿಲ್ಲ, ನನಗೋಸ್ಕರ ನಾನು ಪ್ರಚಾರ ಮಾಡ್ಕೊಳಕ್ಕೆ ಬರ್ತೀನಿ, ನನಗೋಸ್ಕರ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳಕ್ಕೋಸ್ಕರ ಬರ್ತೀನಿ. ಯಾಕೆಂದ್ರೆ ನಾನು ಅಲ್ಲಿ ಮೇಲೆ ಹೋದ್ಮೇಲೆ ನೀನೇನು ಮಾಡಿ ಬಂದೆ ಏನಿಲ್ಲ ಅಂತಂದ್ರೆ ನಾನು ಅಲ್ಲಿ ಉತ್ತರ ಹೇಳ್ಬೇಕಲ್ಲ. ಕೇಳ್ತಾರೆ ಅಲ್ಲಿ ಮೇಲಿರೋರು, ಉತ್ತರ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ನಾವು ಮನೆಗಿನ ಕೆಲಸ ಇದ್ದುಕೊಂಡು ಸಮೇತವಾಗ್ಲೂ ಮನೆಗಿಂದು ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನಾವು ಹೆಣ್ಮಕ್ಳಾದ್ಮೇಲೆ ಬರೀ ಅಡುಗೆ ಮನೆಗೆ ಒಂದೇ ಸೀಮಿತ ಆಗಿರಬಾರ್ದು. ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಹೊರಗೆ ಸಮೇತವಾಗ್ಲೂ ಹೋಗಿ ಪ್ರಚಾರ ಮಾಡೋದನ್ನು ಕಲಿಬೇಕು. ನಮಗೆ ಅವಾಗೆ ನಾವು ಭೂಮಿ ಮೇಲೆ ಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಗುತ್ತೆ. ಇದು ಒಂದು ವಿದ್ಯೆ. ಈ ಕಲಿತು ಹೋಗಿದ್ದು ಮರೆಯೋದಾಗೋದಿಲ್ಲ ಇದನ್ನು. ಅಂಥ ವಿದ್ಯೆ ಅಂದರೆ ಇಷ್ಟು ವಿದ್ಯೆ. ಧ್ಯಾನ ಮಾಡಬೇಕು. ಧ್ಯಾನ ಕಲ್ತ ಮೇಲೆ ನಾವು ಧ್ಯಾನ ಕಲ್ತಿದ್ದು ನಮ್ಮಲ್ಲೇ ನಾವು ಇಟ್ಕೋಬಾರ್ದು, ಇನ್ನೊಬ್ಬರಿಗೆ ಹಂಚಬೇಕು. ಹಂಚಿದರೆ ಅವಾಗ ನಮಗೆ ಅದರಲ್ಲಿ ಫಲ ಸಿಗ್ತದೆ. ನಾವು ಕೂತ್ಕೊಂಡು ಧ್ಯಾನ ಮಾಡಿದರೆ ಎಷ್ಟು ಒಂದು 100% ಬಂದರೆ ಪ್ರಚಾರ ಮಾಡೋದ್ರಾಗ ಒಂದು 200% ಇರ್ತೈತೆ. ಒಬ್ರಿಗೆ ತಿಳಿಸೋದ್ರಾಗ 200% ಇರ್ತೈತೆ. ಎಷ್ಟು ಹೆಚ್ಚು ಹಂಚುತ್ತಾ ಇರ್ತೀವೋ ಅಷ್ಟು ನಾವು ಉಲ್ಲಾಸದಿಂದ ಇದರಿಂದ ಇರ್ತೀವಿ. ನಾವು ಧ್ಯಾನ ಅನ್ನೋದು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಆದಿ ಅಂತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬೇಕು ಧ್ಯಾನನ. ಈ ಧ್ಯಾನ ನಮ್ಗೆ ಧ್ಯಾನ ಅಂದ್ರೆ ಆಲೋಚನೆಗಳೇ ಬರೋ ಆಲೋಚನೆಗಳು ಅಂತಿದ್ದೆ. ಇವಾಗ ಸ್ವಲ್ಪ ಅಭ್ಯಾಸ ಆಗೈತೆ. ಆಲೋಚನೆಗಳು ಇರ್ತವೆ, ಇರಲ್ಲ ಅಂತಲ್ಲ, ಅದು ಉಸಿರಾಟದ ಮೇಲೆ ಧ್ಯಾಸ ಇಡ್ತೀವಿ ನಾವು. ಆಲೋಚನೆಯಿಂದೇ ಹೋಗಂಗಿಲ್ಲ, ಇದ್ರ ಮೇಲೆ ಇರ್ತೀವಿ ಅಂದ್ಕೊಂತೀವಿ. ನಾವು ಧ್ಯಾನ ಕೂತ್ಕೊಂಡು ಅವೆಲ್ಲ ಅವಸರ ಇಲ್ಲ, ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ನಮ್ಮೊಳಗೆ ಶಕ್ತಿ ಹೆಚ್ಚಾದ ಮೇಲೆ ನಾವು ಇನ್ನೊಬ್ಬರಿಗೆ ನಾವು ಹಂಚಕ್ಕೆ ಹೋಗ್ತೀವಿ. ಹಂಚಿದ ಮೇಲೆ ನಮಗೆ ಒಳಗೆ ಎಷ್ಟು ಕಷ್ಟನೇ ಇರಲಿ, ಮನೆಗೆ ಎಷ್ಟು ಕಷ್ಟನೇ ಇರಲಿ, ಇವಾಗ ಕಷ್ಟಗಳು ಇರ್ತಾವೆ ಇಲ್ಲ ಅಂತಲ್ಲ. ಇವಾಗ ಆ ಕಷ್ಟಗಳು ಮೊದಲು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಎಷ್ಟು ಕಷ್ಟ ಇರ್ತಿದ್ದೋ ಅವನ್ನ ಎಷ್ಟು ತಲೆಗೆ ಹಚ್ಕೊಂತಿದ್ವಿ, ದೊಡ್ಡದು ಮಾಡ್ಕೊತಿದ್ವಿ. ಇವಾಗ ಧ್ಯಾನ ಮಾಡಿದ್ಮೇಲೆ ಆ ಕಷ್ಟಗಳು ಬಂದ್ರಿಗಿನ ಆ ದೊಡ್ಡ ಕಷ್ಟಗಳು ಇರುವೆ ಸಮೇತವಾಗಲೇ ಸಣ್ಣದಾಗಿ ಹೊರಗೆ ಹೋಗ್ಬಿಡ್ತಾವೆ. ಹೆಂಗೆ ಹೋಗ್ತಾವೆ ಹೆಂಗಿಲ್ಲ ಗೊತ್ತಾಗಲ್ಲ. ಎಷ್ಟು ಕಷ್ಟಗಳು ಬರ್ತಾವೆ, ಆ ಕಷ್ಟಗಳು ಹಂಗೆ ಸಾಧನೆ ಹಂಗೆ ಫಾಲೋ ಮಾಡ್ತಾ ಇರ್ತೀವಿ. ನಾವು ಕಷ್ಟಕ್ಕೆ ಗುರಿಯಾದಾಗಿನ ಕಷ್ಟದಾಗೆ ಇರ್ತೀವಿ. ನಾವು ಅವೆಲ್ಲ ಸಮಸ್ಯೆಗಳು ಬರೋಂಗಿಲ್ಲ, ನಮಗೆ ಚಿಂತೆಗಳು ಬರೋಂಗಿಲ್ಲ. ಧ್ಯಾನ ಮಾಡ್ತಾಯಿದ್ರೆ ಚಿಂತೆನೇ ಇರಲ್ಲ ನಮಗೆ. ಇವಾಗ 52 ವರ್ಷ ಹೇಳ್ಬೇಕಪ್ಪ ಅಂದ್ರಿಗಿನ BP ಶುಗರು ಏನೂ ಇಲ್ಲ. ಯಾಕಿಲ್ಲ ನಮಗೆ ಆಲೋಚನೆ ಏನೂ ಬರೋಂಗಿಲ್ಲ. ಐದಾವ ಮನೆ ಸಮಸ್ಯೆ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರ ಮನೆ ಗಾಸೆ ಹಂಚು ತೂತೇನೆ, ಇಲ್ದಂಗೆ ಯಾರು ಇರಲ್ಲ. ಆದರೆ ನಾವು ಧ್ಯಾನಕ್ಕೆ ಶರಣಾಗತಿ ಆಗಿವಿ, ಧ್ಯಾನ ಕಲ್ತೀವಲ್ಲ, ಅದಕ್ಕೆ ಧ್ಯಾನ ಶಕ್ತಿಯಿಂದ ನಮಗೆ ಏನು ಟೆನ್ಷನ್ಗಳು ಇಂಥವು ಬರೋದಿಲ್ಲ. ಏನಾರ ಕಷ್ಟ ಬಂದ್ರೂ ಬರ್ತಿರ್ತಾವೆ ಹೋಗ್ತಿರ್ತಾವೆ, ಇವು ಸಹಜನೇ, ಬರ್ತಾವೆ ಹೋಗ್ತವೆ ಅಂಥೇಳಿ ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಮೊನ್ನೆ ಯಾರೋ ಸಾರವ್ರು ಕಲಿಸಿದ್ರೆ ಸತಿ ಧ್ಯಾನ ಕಲೀಲಿ, ನಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಧ್ಯಾನ ಹೇಳೋಕೆ ಹೋಗ್ತೀವಿ. ನೀವು ನಿಮ್ಮ ಮನೆಗಳೊಳಗೆ ಧ್ಯಾನ ಇಡಿಸೋದ್ರಿಂದ ಎಷ್ಟು ಲಾಭಪ್ಪ ಅಂದರೆ, ನಿಮ್ಮ ಮನೆಗೆ ಏನು ನೆಗೆಟಿವ್ ಇರ್ತತ ಅಂಥ ನೆಗೆಟಿವ್ ಎಲ್ಲ ಹೊರಗೆ ಹೋಗ್ಬಿಡ್ತದೆ. ಅಷ್ಟು ಫಲ ಐತಿ ಧ್ಯಾನದಾಗೆ. ಒಂದೊಂದು ಮನೆಗೆ ನೀವು ಎಷ್ಟು ಧ್ಯಾನ ಮಾಡ್ತಾ ಇದ್ರಾಗಿನ ಎಂಥ ಮಂತ್ರ ತಂತ್ರ ಹಾಕಿದ್ರೆ ಸಮೇತ ಇನ್ನೋದಿಲ್ಲ. ಆ ಧ್ಯಾನಕ್ಕೆ ಅಷ್ಟು ಪವರ್ ಐತೆ. ಮೇನ್ ನಮ್ಮ ಮನೆಗೆ ನಾನು ಮಾಡಿಸಿದ ಅನುಭವನೇ ನಾನು ತಿಳ್ಕೊಂಡು ನಾನು ಹೇಳ್ತಾ ಇರೋದು. ಅಷ್ಟು ಪ್ಯೂರ್ ಆಗುತ್ತೆ ಅಂದ್ರೆ ಮನೆ ಕೂಡ ಅಷ್ಟು ಪ್ಯೂರ್ ಆಗುತ್ತೆ ಧ್ಯಾನ ಮಾಡೋದ್ರಿಂದ. ಅದಕ್ಕೆ ನಾವು ಧ್ಯಾನ ಮಾಡಬೇಕು. 41 ದಿವಸ ನಾವು ಧ್ಯಾನ ಮಾಡಿದ್ರೆ ನಮ್ಮ ಮನೆಯೂ ಪ್ಯೂರ್ ಆಗುತ್ತೆ, ನಾವು ಪ್ಯೂರ್ ಆಗ್ತೀವಿ. ನಮ್ಮ ಮನೆ ಕಲಿಯೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಅವರು ಧ್ಯಾನದ ಬಗ್ಗೆ ತಿಳ್ಕೊತಾರೆ, ಮಾಡ್ತಾರೆ. ಹೌದಾ ಇಲ್ಲ? ಎಷ್ಟು ಫಲ ಸಿಗ್ತದೆ ನೋಡ್ರಿ. ನಾವು ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಮಾಡಿದರೆ ಭಗವಂತ ನಮಗೆ ಚೆನ್ನಾಗಿ ಮಾಡ್ತಾನೆ. ನಾವು ಇದಕ್ಕೋಸ್ಕರ ನಾವು ಮಾಡ್ತಾ ಇದ್ರಿಗಿನ ನಮ್ಮ ಕೆಲಸಗಳೆಲ್ಲ ಭಗವಂತನೇ ಮಾಡ್ತಾನೆ. ನಾವು ಅಂದ್ಕೊಂತೀವಿ ನಮ್ಮ ಕೆಲಸಗಳದಾವಪ್ಪ ಅಂದ್ರೆ ನಾವೇ ಅವ್ನ ಕೆಲಸ ಮಾಡಲಿಲ್ಲ, ನಮ್ಮ ಕೆಲಸ ಅವನು ಹೆಂಗೆ ಮಾಡ್ತಾನೆ? ಹೌದಾ ಇಲ್ಲ? ಇವಾಗ ನಾವು ಯಾರನ್ನ ಎಲ್ಲಿಗನ್ನ ಕ್ಲಾಸ್ ಹೇಳಕ್ಕೆ ಬರ್ರಪ್ಪ ಅಂತಂದರೆ ನಾವು ಸಾರಿಗೆ ಸತಿ ಎಷ್ಟು ಸಲ ಸುಳ್ಳು ಹೇಳಿ ಪಾಪ ಕರೆದಿದ್ದಾರೆ. ಗುಗ್ರಾಟಿಗೆ ಒಂದು 2-3 ಸಲ ಕರೆದ್ರು. ಆಮೇಲೆ ಒಳಗೆ ನಾನೇ ನೋಡ್ಕೊತಿದ್ದಾನಲ್ಲ, ನಾನು ಹೊರಗಿಂದ ನೋಡುವಲ್ಲೆಲ್ಲಪ್ಪ ಅಂದ್ರೆ ಆಯಿತು, ಮತ್ತು ಸಂಸಾರದಾಗ ಅದು ಕೂಡ ನಿಭಾಯಿಸ್ಬೇಕಲ್ಲ ಅಂತೇಳಿ ಅಂದ್ಕೊಂಡ್ರಿ. ಹಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸಮೇತವಾಗ್ಲೂ ಹಂಗೆ ಇದು ಮಾಡ್ತೀವಿ. ನೀವು ಸಮೇತವಾಗ್ಲೂ ಇನ್ನೊಬ್ಬರಿಗೆ ಹಂಚಬೇಕಾದ್ರನ್ನ ಎಷ್ಟೆಷ್ಟು ಹಂಚ್ತೀರೋ ಅಷ್ಟು ನೀವು ಮುಂದುವರಿತೀರಿ. ನೀವು ಧ್ಯಾನ ಮಾಡೋದ್ರಿಂದ ಭಾಳ ಕೋಟಿ ಲಾಭಗಳು ನಮಗೆ. ಆರೋಗ್ಯ ತೊಂದರೆಯಿಂದ ಇದ್ವಲ್ಲ ಚೆನ್ನಾಗೇ ಆಗ್ಬಿಡುತ್ತೆ ನಮಗೇನು.
ಒಂದೊಂದು ಅನುಭವಗಳು ಹೇಳ್ಬೇಕಪ್ಪ ಅಂದ್ರೆ ಹಾಸ್ಟೆಲ್ ಟ್ರಾವೆಲ್ ಆಯಿತು ಎಲ್ಲ ಹೇಳಿದ್ದೀನಿ ಸರ್ ಫಸ್ಟಿಗೆ ಅವಾಗೇನು. ನಮಗೆ ಧ್ಯಾನ ಮಾಡ್ಬೇಕಾರೆ ನಮ್ಗೆ ಹೇಳಿದ್ವಲ್ಲ ಎಂಥ ಸೊಸೆ ಬಂದ್ಲು ಅಂದರೆ ಅಂಥ ಸೊಸೆ ಬಂದ್ಲು, ಧ್ಯಾನ ಮಾಡೋಂಥ ಅಮ್ಮ ಬಂದ್ಲು. ಆ ಅಮ್ಮ ಬಂದಮೇಲೆ ನನಗೆ ಭಾಳ ಚೆನ್ನಾಗಾಗ್ಬಿಡ್ತು. ನನಗೆ ಏನು ಒಂದು ಕೆಲಸ ಮಾಡಬೇಡ ಬಿಡಬೇಡ ಅಷ್ಟು ಸಂತೋಷ ಆಗ್ಬಿಡ್ತು ನನಗೆ. ಯಪ್ಪ ನನಗೆ ನಾನೇನೋ ಅಂದ್ಕೊಂಡಿದ್ದೆ ಧ್ಯಾನ ಅಂದರೆ ನಮ್ಮ ಗುರುಗಳು ಎಂಥ ದೊಡ್ಡ ಬಹುಮಾನ ಕೊಟ್ರಲ್ಲಪ್ಪ, ಎಂಥ ವರಮಾನ ಕೊಟ್ಬಿಟ್ರಲ್ಲಪ್ಪ ಅಂತ ನನಗೆ ಅಷ್ಟು ಭಾಳ ಸಂತೋಷ ಆಗ್ಬಿಡ್ತು, ಭಾಳ ಸಂತೋಷ ಆಗ್ಬಿಡ್ತು. ಹಿಂಗೆ ನಮ್ಮ ಅಯ್ಯಮ್ಮ ಧ್ಯಾನ ಮಾಡ್ತಾನೆ ಇದ್ದಾನೆ ಗೌತಮ್ ಬುದ್ಧ ಪ್ರತ್ಯಕ್ಷ ಆಗ್ಯದ. ಫಸ್ಟ್ನೇ ದಿವಸನೇ ಗೌತಮ್ ಬುದ್ಧ ಪ್ರತ್ಯಕ್ಷ ಆದರು, ಅವರಿಂದ ಸಂದೇಶ ತಗೊಂಡ್ಲು. ಮತ್ತು ದಿನ ಧ್ಯಾನ ಮಾಡ್ತಾ ಇದ್ರಿಗೆ ನಾವು ಧ್ಯಾನದ ನವರತ್ನಗಳು ಒಂದೊಂದು ದಿನ ಒಂದೊಂದು ಅರ್ಥ ಮಾಡಿ ಒಡಬಿಸಿದಂಗೆ ಅರ್ಥ ಮಾಡಿ ಹೇಳ್ದಂಗೆ ನಮ್ಮ ಮನೆಗೆ ಅವ್ರಿಗೆ ಹಂಗೆ ಹೇಳಿದ್ರು. ನಾನು ಹೋಗಿ ಅಲ್ಲಿ ಧ್ಯಾನ ಅಂತೇಳಿ ಪಿರಮಿಡ್ಗೆ ಹೋಗಿ ಅಲ್ಲಿಗೆ ಹೋಗಿ ಆ ಕ್ಲಾಸ್ಗೆ ಹೋಗಿ ಇಲ್ಲಿಗೆ ಹೋಗಿ ನಾನು ಕೇಳ್ತಿದ್ದೆ. ಅಯ್ಯಮ್ಮ ಎಲ್ಲಿ ಹೋಗ್ತಿದ್ದಿಲ್ಲ, ಏನಿಲ್ಲ, ಮನೆಗೆ ಕೂತ್ಕೊಂಡು ಕೇಳ್ತಿದ್ಲು. ನನಗೆ ಅಷ್ಟು ಸಂತೋಷ ಅಂದರೆ ಅಷ್ಟು ಸಂತೋಷನೇ ಆಗ್ತಿತ್ತು. ಈ ಧ್ಯಾನಕ್ಕೆ ಏನಪ್ಪ ಅಂದರೆ ಸಮಯವೇ ಸಾಧನ. ನಾವು ಟೈಮು ವೇಸ್ಟ್ ಮಾಡಬಾರ್ದು. 10 ನಿಮಿಷ ಟೈಮ್ ಸಿಕ್ಕೈತಪ್ಪ ಅಂದರೆ 10 ನಿಮಿಷ ಕಡಿಮೆ ಕೂತ್ಕೋಬೇಕು. ಯಾವ ಟೈಮ್ ಸಿಕ್ಕೈತಪ್ಪ ಅಂದರೆ ಅವತ್ತು ನಮಗೆ ಹೇಳ್ತಾರೆ ನಮಗೆ ಟೈಮ್ ಇಲ್ಲ ಅಂತಾರೆ. ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ಟೈಮ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದೇ ಟೈಮ್ ಇಲ್ದಂಗೆ ಆಗ್ತೈತಿ. ರಾತ್ರಿಗಾದರೂ ಟೈಮ್ ಇರ್ತೈತಲ್ಲ, 24 ಗಂಟೆ ಒಳಗೆ 1 ಗಂಟೆನ ಭಗವಂತನ ನೆನೆಸ್ರಿ, 1 ಗಂಟೆನ ಭಗವಂತನ ನೆನೆಸ್ರಿ. ನೀವು ಅವನ್ನ ನೆನೆಸಿದ್ರೆ ಅವನು ನಿಮ್ಮನ್ನು ನೋಡ್ತಾನೆ. ನಾವೇ ಅವನ್ನ ನೋಡಲಿಲ್ಲ ಮೇಲೆ ಅವನ ಹೆಂಗೆ ನಮ್ಮನ್ನು ನೋಡೋಕ್ಕೆ ಸಾಧ್ಯ ಹೇಳ್ರಿ? ದಿನ ಇದು ಮನೆ ದೇವಾಲಯ ಇದ್ದಂಗೆ. ಈ ದೇವಾಲಯ ಮನೆ ಇದ್ದಂಗೆ ಇದ್ರೂ ಎಷ್ಟು ಶುಚಿ ಮಾಡ್ಕೋಬೇಕು, ಎಷ್ಟು ಶುದ್ಧ ಮಾಡ್ಕೋಬೇಕಂದ್ರೆ ಅಷ್ಟು ಶುದ್ಧ ಮಾಡ್ಕೋಬೇಕು. ನೀವು ನಮ್ಮ ಮನೆಗೆ ಏನಾದ್ರು ಗಂಗಾ ಚಮ್ಗಳು ಅವು ಇವು ಕಸ ಮುಸರೆ ಇಲ್ಲದ್ರಿಗೆನ ಮಾಡಲೇ ಇಲ್ದ್ರಿಗೆನ ಮನೆ ಎಷ್ಟು ಹೊಲಸಾಗಿರ್ತತೆ. ಅದ್ರಂಗೆ ಇದು ಧ್ಯಾನ ಮಾಡಿ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಹೊಲಸಾಗುತ್ತೆ. ಇದು ಕೂಡ ಧ್ಯಾನ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಶರೀರನ ಸ್ವಚ್ಛ ಮಾಡ್ಕೋಬೇಕು. ಧ್ಯಾನ ಇವಾಗ ಯಾರನ್ನ ಬೀಗರು ಬಿಜ್ಜರು ಬರ್ತಾರಪ್ಪ ಅಂತಂದರೆ ನಮ್ಮ ಮನೇನ ಎಷ್ಟು ನೀಟ್ ಮಾಡ್ತೀವಿ. ಆ ಸಾಮಾನು ಎತ್ತಿಡೋದು ಇಲ್ಲಿದೈತೆ ಅಂತಂದ್ರೆ ಈ ಮನೆಗೆ ನಿಜವಾದ ಭಗವಂತನೇ ಬರ್ತದನ ಅಂದರೆ ಇದನ್ನ ಎಷ್ಟು ಶುದ್ಧವಾಗಿಡ್ಬೇಕು. ನಾವು ಎಷ್ಟು ಶುದ್ಧವಾಗಿಡ್ಬೇಕು. ಈ ಭಗವಂತ ಬರ್ತಾನೆ. ನಾವು ಧ್ಯಾನ ಮಾಡಿ ಇಲ್ಲಿ ಶುದ್ಧವಾಗಿದ್ದರೆ ಆ ಭಗವಂತ ನೇರವಾಗಿ ನಮ್ಮಲ್ಲೇ ಇಳಿತಾನೆ. ನಾವೇನು ದೇವ್ರಿಗೆ ಹೋಗಿ ಅಭಿಷೇಕಗಳು ಅವು ಇವು ಮಾಡಿಸ್ತೀವೋ ಅಂಥ ನಿಜವಾದ ಅಭಿಷೇಕಗಳು ನಾವೇ ಮಾಡ್ಕೋಬೇಕು. ಧ್ಯಾನ ಕೂತ್ಕೊಂಡಾಗ ಯಾವಾಗ ವಿಶ್ವಶಕ್ತಿ ನಮ್ಮಲ್ಲಿ ಇರ್ತೈತೋ ಅವಾಗ ಮೈಯೆಲ್ಲ ನರನಾಡಿಗಳೆಲ್ಲ ವಿಶ್ವಶಕ್ತಿಗಳು ಇರ್ತೈತೆ. ಅವಾಗ ಅಭಿಷೇಕನೂ ಆಗುತ್ತೆ, ಎಲ್ಲ ಪಂಚಾಮೃತನೂ ಹೋಗುತ್ತೆ, ಎಲ್ಲ ನಮ್ಮಲ್ಲೇ ಜರುಗ್ತಾವೆ. ಹೊರಗೆ ಏನು ಜರುಗದೇ ಇಲ್ಲ. ನಾವೇ ದೇವರು, ನಾವೇ ಭಗವಂತ. ಆ ಭಗವಂತ ನಮಗೆಲ್ಲ ಕೊಟ್ಟು ಕಳಿಸಿದ್ದಾನೆ. ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಕೊಟ್ಟು ಕಳಿಸಿದ್ದಾನೆ. ಆ ಕೊಟ್ಟು ಕಳಿಸಿದ ಮೇಲೆ ನಾವು ಅವನ್ನ ಹೆಂಗೆ ಉಪಯೋಗಿಸ್ಕೋಬೇಕು? ಹೆಂಗೆ ಉಪಯೋಗಿಸ್ಬೇಕು ಹೇಳು? ದೇವ್ರ ಗುಡಿಗೆ ಹೋಗ್ತೀವಿ. ದೇವ್ರ ಗುಡಿಗೆ ಹೋಗಿ ಪೂಜೆ ಮಾಡಿದ್ಮೇಲೆ ಪೂಜಾರಿ ಏನು ಕೊಡ್ತಾನೆ? ನಮಗೆ ಹೂವು ಕೊಡ್ತಾನೆ, ತೀರ್ಥ ಕೊಡ್ತಾನೆ, ಕಾಯಿ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ನಾವು ಅದ್ರಂಗೆ ಧ್ಯಾನ ಕೂತ್ಕೊಂಡಾಗ ಫಲಂ ಪುಷ್ಪಂ ತ್ರೋಯಂ ಅಂತೇಳಿ, ಫಲ ಅಂದರೆ ನಮ್ಮ ಧ್ಯಾನ ಅನುಭವಗಳು, ತ್ರೋಯಂ ಅಂದರೆ ವಿಶ್ವಶಕ್ತಿ ಇಲ್ಲಿಂದ ಬರ್ತದೆ. ಭಗವಂತನ ಶಕ್ತಿ ವಿಶ್ವಶಕ್ತಿ ಇಲ್ಲಿಂದ ಬರ್ತದೆ. ಫಲಂ ಪುಷ್ಪಂ ತ್ರೋಯಂ, ಆ ವಿಶ್ವಶಕ್ತಿ ನಮ್ಮಲ್ಲಿ ಬಂದಾಗ ಆವಾಗ ನಮಗೆ ಎಲ್ಲ ಶರೀರ ಎಲ್ಲ ನಾಡಿ ಮಂಡಲ ಶುದ್ಧಿ ಜರುಗುತ್ತೆ. ಆವಾಗ ನಮ್ಮಲ್ಲಿನ ಆರೋಗ್ಯ ಪರಿಸ್ಥಿತಿ ಎಲ್ಲ ಏನಿದ್ದಿದ್ದು A to Z ಎಲ್ಲ ಹೊರಗಾಗ್ತದೆ. ಆ ಟೈಮ್ನಾಗ ಹಂಗೆ ಮಾಡಿ ನಾವು ಶುದ್ಧಿ ಮಾಡ್ಕೋಬೇಕು. ಆ ಮಾಡಿದ್ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ಮೇಲೆ ನಮಗೆ ಧ್ಯಾನ ಶಕ್ತಿ ಹೆಚ್ಚಾಯಿತು. ಫುಲ್ಲು ಪ್ಯೂರ್ ಆಗಿಬಿಟ್ಟು ನಾವು ಆ ಹೆಚ್ಚಾದ್ಮೇಲೆ ನಾವೇನು ಮಾಡಬೇಕು? ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಗುಡಿಗೆ ಹೋಗ್ತೀವಿ, ಊಟ ಮಾಡಿಸ್ತಾರೆ, ಪ್ರಸಾದ ಕೊಡ್ತಾರೆ. ಆ ಪ್ರಸಾದನ ಸ್ವಲ್ಪ ಪ್ರಸಾದ ಕೊಟ್ಟರೆ ನಾವು ಹಂಗೆ ತಗೊಂಬರ್ತೀವಿ. ಭಾಳ ಕೊಟ್ಟರೆ ಅಲ್ಲೇ ಊಟ ಮಾಡಿ ಬರ್ತೀವಿ. ಇನ್ನೂ ಜಾಸ್ತಿ ಕೊಟ್ಟರೆ ಮನೆಗೆ ತಗೊಂಬರ್ತೀವಿ. ಅದ್ರಂಗೆ ನಾವು ಸ್ವಲ್ಪ ಕೊಟ್ಟರೆ ನಾವೇ ತಗೊತೀವಿ. ಹೊಟ್ಟೆ ತುಂಬ ಇಟ್ಟರೆ ನಾವು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿ ಬರ್ತೀವಿ. ಇನ್ನೂ ಹೊಟ್ಟೆ ತುಂಬ ಹೆಚ್ಚಾಗಿ ಮನೆಗೆ ತಗೊಂಬಂದು ಮನೆಗೆಲ್ಲರಿಗೂ ಊಟ ಮಾಡಿಸ್ತೀವಿ. ಅದರಂತೆಯೇ ನಾವು ಆ ಧ್ಯಾನ ಶಕ್ತಿನ ಎಲ್ಲರಿಗೂ ಹಂಚಬೇಕು. ಎಲ್ಲರಿಗೂ ಹಂಚಬೇಕು. ನಾವು ಒಂದೇ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ಎಷ್ಟು ಫಲ ತಂದ್ಕೊಂತೀವೋ ಅಷ್ಟು ಅದನ್ನು ನಾವೇ ದೇವರಾದ್ಮೇಲೆ ನಮ್ಮ ತಗೆ ಎಲ್ಲ ಶಕ್ತಿಗಳು ಇರ್ತಾವೆ. ನಮಗೆ ಹೆಚ್ಚಾಯಿತು, ನಮ್ಗೆ ಆಯಿತು, ಅನುಭವ ಆಯಿತು. ಆ ಅನುಭವನ ಇನ್ನೊಬ್ರಿಗೆ ನಾವು ಹಂಚಬೇಕಾದ್ರೂ ಎಲ್ಲರಿಗೂ ತಿಳಿಸ್ಬೇಕು. ಆ ತಿಳಿಸಿದ ಮೇಲೆ ಆ ಜ್ಞಾನನೇ ನಮಗೆ ಅದರಿಂದ ಫಲ ಸಿಗುತ್ತೆ. ನಮಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸಾವಿಗೆ ಬೈಬಿಡಬಾರ್ದು ಅಂತ ಹೇಳ್ತಾಯಿದ್ರು. ಈ ಆತ್ಮಕ್ಕೆ ಸಾವಿಲ್ಲ, ಸಾವಿಗೆ ಬೈಬಿಡಬಾರ್ದು, ಆತ್ಮಕ್ಕೆ ಸಾವಿಲ್ಲ. ಎಷ್ಟೋ ಜನ್ಮಗಳಿಂದ ಹೋಗ್ತಾ ಇರ್ತೈತೆ, ಬರುತ್ತೆ ಹೋಗ್ತಾ ಇರುತ್ತೆ.
ಅದು ಭಯ ಇದಿಲ್ಲಪ್ಪ ಅಂದಮೇಲೆ ನಾವು ಯಾಕೆ ಬೈಬಿಡ್ಬೇಕು ಸಾವು ಅಂದಮೇಲೆ ನಮಗೆ ಮೊದಲಂಗೆ ಸತ್ತರ್ ನೋಡಿದ್ರೆ ಬೈಬೋತಿದ್ದು. ಇವಾಗ ಯಾವುದಿಲ್ಲ, ಇವಾಗ ಸ್ವಲ್ಪ ಧ್ಯಾನ ಮಾಡಿದಾಗಿದ್ದ ಸ್ವಲ್ಪ ಧೈರ್ಯ ಬಂದೈತಿ. ಇವಾಗ ಭಾಳ ಭಯ ಬೀಳ್ತೈತಿ. ಧ್ಯಾನಕ್ಕೆ ಬಂದಮೇಲೆ ಭಯ ಅನ್ನೋದು ಹೋಯ್ತು. ಎಷ್ಟೋ ಭಾಳ ಎಲ್ಲ ಕಳ್ಕೊಂಬಿಟ್ಟಿವಿ ನಾವು ಧ್ಯಾನಕ್ಕೆ ಬಂದಮೇಲೆ. ಹಿಂಗೆ ನಮಗೆ ನಮ್ಮ ಸೊಸೆ, ಅವ್ರ ಅಣ್ಣ, ಅವ್ರ ತಂದೆ ಇಬ್ಬರು ಒಂದೇ ದಿವಸನೇ ತೀರ್ಕೊಂಡ್ರಿ ಕರೋನಾ ಟೈಮ್ನಾಗೆ. ಅವ್ರ ಅಪ್ಪಗೆ ಇದು ಪಾರ್ಸಿ ಹೊಡೆದಿತ್ತು, ಆ ತಲೆಗೆ ಪಾರ್ಸಿ ಹೊಡೆದಿತ್ತು. ಅವ್ರ ಅಪ್ಪನ ಅಡ್ಮಿಟ್ ಮಾಡಿತ್ತು 1 ವಾರ. ಅವ್ರ ಅಣ್ಣಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದು ಇಮೋನಿಯಾ ಜ್ವರ ಅಂತೇಳಿ 3 ದಿವಸ ಮಲಿಕೊಂಡಿದ್ದು ಆತ. ನಮ್ಮ ಸೊಸೆ ಅವ್ರ ಅಕ್ಕ ಕೂಡ ನಾನು ಧ್ಯಾನ ಕಲಿಸಿದ್ದೆ. ಆಯಮ್ಮ ಕೂಡಗೆ ನಾನು ಹೇಳಿದ್ನಲ್ಲ, ಏನನ್ನ ಕಷ್ಟ ಬಂದರೆ ಧ್ಯಾನ ಮಾಡ್ಕೋಬೇಕಮ್ಮ, ಧ್ಯಾನ ನಮ್ಮ ಹತ್ರ ಐತೆ ಅಂತ ಹೇಳ್ತಿದ್ದೆ. ಅವಾಗ ಆಯಮ್ಮ ಅವತ್ತೊಂದು ದಿವಸ ಧ್ಯಾನ ಕೂತ್ಕೊಂಡಿದ್ಲಂತೆ. ಧ್ಯಾನ ಕೂತ್ಕೊಂಡ್ಮ್ಯಾಗ ನಿಮ್ಮಣ್ಣ ಸಾಯ್ತಾನೆ, ಇವತ್ತು ನಿಮ್ಮಣ್ಣ ಸಾಯ್ತಾನೆ ಅಂತ ಆಯಮ್ಮ ಮೆಸೇಜ್ ಬಂದತ್ತೆ ಆಯಮ್ಮ. ಅವಾಗ ಆಕಿ ಇದೇನು ಹಿಂಗೆ ಬಂದತ್ತಲ್ಲ ಅಂತಂದು, ಇದೇನು ಹಿಂಗೆ ಬಂತ, ನಾನು ಧ್ಯಾನನೇ ಮಾಡಬಾರ್ದು ಅಂತಂದು ಧ್ಯಾನ ಮಾಡೋದೇ ಬಿಟ್ಬಿಟ್ಲು ಆಯಮ್ಮ. ಆಮೇಲೆ ಸತ್ತ ಮೇಲೆ ಮತ್ತು ಬೆಳಗ್ಗೆ ಮೆಸೇಜ್ ಬಂದತ್ತೆ, ಮತ್ತು ಸಾಯಂಕಾಲಕ್ಕೆಲ್ಲ ಸುದ್ದಿ ಬಂತು. ನಾವು ಹೋದ್ಮೇಲೆ ಅಂದ್ಲ, ಅತ್ತೆ ನೀನು ಧ್ಯಾನ ಮಾಡಂತ ನೋಡಿ, ನಾವು ಧ್ಯಾನ ಮಾಡೋದಕ್ಕೆ ಇದೇ ನನಗೆ ಸಿಕ್ಕಿದ್ದು ಪ್ರತಿಫಲ ಅಂದ್ಲು. ನೀನು ಹಂಗಲ್ಲಮ್ಮ, ಅದು ಧ್ಯಾನದ ಮೇಲೆ ಹಾಕಕ್ಕೆ ಹೋಗ್ಬೇಡ, ಅದನ್ನ ಆಯಸ್ಸು ಎಷ್ಟಿರ್ತತ ಅಷ್ಟೇ ಆಗ್ತೈತೆ. ಇಷ್ಟು ದಿವಸ, ಇಷ್ಟು ಗಂಟೆ, ಇಷ್ಟು ಗಳಿಗೆ ಅಂತಂದು ಇರ್ತೈತೆ ಭೂಮಿ ಮೇಲೆ ಆಯಸ್ಸು. ಅಷ್ಟು ಮೀರಿದ ಮೇಲೆ ನಾವೆಲ್ಲರೂ ಜಾಗ ಖಾಲಿ ಮಾಡ್ಬೇಕಾಗಿದ್ದೇನೆ. ಆ ಧ್ಯಾನದ ಮೇಲೆ ಅಂಥ ತಪ್ಪು ಇದು ಮಾಡೋಕೆ ಹೋಗ್ಬೇಡ, ಒಳ್ಳೇದೇನೆ. ಮತ್ತು ಅದು ನಿನಗೆ ಧ್ಯಾನ ಮಾಡ್ತದೆ, ನಿನಗೆ ಗೊತ್ತಾಗಿದೆ, ನೀನು ಇಷ್ಟ ಅದೇ ಮಾಡಲಿದ್ರಗಿನ ಆದ್ಮೇಲೆ ಸುಮ್ಮನೆ ಇರ್ತಿದ್ದೆ ನೀನು. ಅದ್ರ ನಿಂದ ಧೈರ್ಯ ತಂದ್ಕೋಬೇಕು. ಹಂಗಲ್ಲ, ಅದು ಶುದ್ಧ ಧ್ಯಾನದ ಮೇಲೆ ಹಾಕ್ಬಾರ್ದು ಅಂತಂದರೆ, ಇಲ್ಲ ಬಿಡತ್ತೆ, ನಾನು ಧ್ಯಾನ ಮಾಡೋದೇ ಬಿಟ್ಬಿಡ್ತೀನಿ. ಅದು ನಿನ್ನಿಷ್ಟ ಮಾಡಿದ್ರೆ ಮಾಡಿ, ಬಿಟ್ರೆ ಮುನ್ಸೂಚನೆ ಗೊತ್ತಾಗ್ತವೆ. ಮತ್ತು ನಿನ್ನ ಧ್ಯಾನ ಮಾಡೋಷ್ಟೊತ್ತಿಗೆ ನಿನಗೆ ಗೊತ್ತಾಗೈತೆ. ಮಾಡ್ಲಿಲ್ದ್ರಗಿನ ಅಕಸ್ಮಾತ್ ಸಡನ್ನಾಗಿ ಏಕ್ದಮ್ ಆಗಿದ್ರಗಿನ ಆವಾಗ ನೀನು ಎಷ್ಟು ಇದಾಗ್ತಿದ್ದೆ. ಆವಾಗ ಅವರು ಅದನ್ನ ಅರ್ಥ ತಿಳ್ಕೊಂಡು ಅವರು ಕೂಡ ಇವಾಗ ಧ್ಯಾನ ಮಾಡ್ತಾಯಿದ್ದಾರೆ. ಯಾವುದಕ್ಕೂ ಇದು ಮಾಡಿಲ್ಲ, ಏನಿಲ್ಲ. ಹಂಗೆ ಪ್ರತಿಯೊಂದಕ್ಕೂ ಸಮೇತವಾಗ್ಲೂ ಧ್ಯಾನದಲ್ಲಿ ನಮಗೆ ಉತ್ತರಗಳು ಸಿಗ್ತಾವೆ. ನಾವು ಇನ್ನೊಬ್ರನ್ನ ಕೇಳೋಕೆ ಅವಸರನೇ ಇರೋಂಗಿಲ್ಲ, ಏನಿಲ್ಲ. ನಮ್ಮಲ್ಲಿ ನಮಗೆ ಉತ್ತರಗಳು ಸಿಗ್ತಾವೆ. ನೀವೇನು ಧ್ಯಾನ ಆಯ್ತಾ ಅಂತ 5 ಗಂಟೆ 6 ಗಂಟೆಗೆ ಧ್ಯಾನ ಅಂದ್ರೆ 5:45ಗೆ ನೀವು ರೆಡಿಯಾಗಿ ಕೂತ್ಕೊಂಡು. ಯಾಕಂದ್ರೆ ನೀವು ಮನೆಗೆ ಕುಂತ್ರೆ ನಾವು ಅಂತೀವಿ, ಇಲ್ಲಿ ಬಂದಾಗೆ ನಮಗೆ ಸ್ವಲ್ಪ ಸತ್ಸಂಗದಾಗೆ ಧ್ಯಾನ ಸಿಗೋದು, ಮನೆಗೆ ಕುತ್ಕೊಳ್ಳೋದು ಆಗೋದಿಲ್ಲ. ಒಬ್ರಿಗೇನೆ ಅಭ್ಯಾಸ ಮಾಡ್ಕೊಂಡ್ಮೇಲೆ ಅದು ಆಗುತ್ತೆ. ಇಲ್ಲಿ ಏನೈತೆ ಇಲ್ಲಿ ಕುತ್ಕೊಂಡಿದ್ದು ಧ್ಯಾನ ಸ್ವಲ್ಪ ನಮಗೆ ಉಪಯೋಗ ಬರ್ತೈತೆ. ಈ ಧ್ಯಾನ ಮಾಡೋರು ಇರ್ತಾರೆ, ಮಾಡ್ಲಿಲ್ದಾರು ಇರ್ತಾರೆ. ಇದ್ರಾಗ ಈ ಸತ್ಸಂಗದಾಗ ಏನು ಜరుగుತ್ತಪ್ಪ ಅಂತಂದರೆ, ಈ ಧ್ಯಾನ ಅವರಿಗೆ ಹತ್ತಿರಂಗಿಲ್ಲ ನೋಡು, ಬರೀ ಆಲೋಚನೆಯಿಂದ ಇರ್ತಾರೆ ನೋಡು, ಅವ್ರಿಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿಬಿಡ್ತೈತಿ. ಇವಾಗ ಧ್ಯಾನ ಜಾಸ್ತಿ ಮಾಡೋರು, ಇವಾಗ ಹಸೆ ಕಟ್ಟಿಗೆ ಇರ್ತಾವೆ, ಒಣಗಿದ ಕಟ್ಟಿಗೆ ಇರ್ತಾವೆ. ಹಸೆ ಕಟ್ಟಿಗೆ ಒಂದು ಉರಿಯಚ್ಚಿದ್ರೆ ಒಲೆ ಉರಿಯಂಗಿಲ್ಲ. ಆ ಹಸೆ ಕಟ್ಟಿಗೆ ಜೊತೆಗೆ ಒಣಗಿದ ಕಟ್ಟಿಗೆ ಹಾಕಿದ್ರೆ ಅದ್ರ ಜೊತೆಗೆ ಅದು ಕೂಡ ಆ ಎನರ್ಜಿಗೆ ಮಾಡಲಿಲ್ದರ ಸಮೇತವಾಗ್ಲೂ ಪವರ್ ಬರ್ತದೆ. ಅದಕ್ಕೆ ಗ್ರೂಪ್ ಮೆಡಿಟೇಷನ್ ಅಂತೇಳಿ ನಾವು ಗ್ರೂಪ್ ಮೆಡಿಟೇಷನ್ ಮಾಡ್ಕೋಬೇಕು. ಎಷ್ಟು ಗ್ರೂಪ್ ಮೆಡಿಟೇಷನ್ನ ನಾವು ಭಾಗವಹಿಸುವ ಅಷ್ಟು ಇದು. ನೀವು ಫಸ್ಟ್ ಎಲ್ಲರ ಮನೆಗೆ 9 ದಿವಸ 11 ದಿವಸ ಎಷ್ಟೆಷ್ಟಾಗುತ್ತೋ ಅಷ್ಟು ಧ್ಯಾನ ಮಾಡಿರಿ. ನಿಮ್ಮಿಂದ ಎಲ್ಲರೂ ಧ್ಯಾನಿಗಳಾಗ್ಬೇಕು. ಈ ಇಡೀ ಈ ಲಾಲಕಮ್ಮನೆಲ್ಲ ಧ್ಯಾನ ಆಗ್ಬೇಕು. ಸಾರ್ ಹೇಳಿದ್ರೆ ಪಿರಮಿಡ್ ಅಂತ ಈ ಎಲ್ಲ ನಿಮ್ಮ ಇಷ್ಟೇ ಸತ್ಸಂಗ ನಡೆಯೋದ್ರಿಂದ, ಈ ಧ್ಯಾನ ನಡೆಯೋದ್ರಿಂದ ಪಿರಮಿಡ್ ಬರ್ತೈತೆ ಅಂತಂದು ಹೊಸ ಸುದ್ದಿ ನಾನು ಕೇಳಿದೆ ಇವತ್ತು. ಹೇಳಿದ್ದು ನಮಗೂ ಅಂದರೆ ಈ ಐಡಿಯಾ ಯಾರಿಗೆ ಗೊತ್ತಿಲ್ಲ. ಬಟ್ ನಮಗೂ ಇವಾಗ ಗೊತ್ತಾಯ್ತು. ನಿನ್ನೆ ಅಂದ್ಲ ಅವಳಿಗೆ ಸುಜಾತ ಮೇಡಮ್, ಏನಪ್ಪ ಇಲ್ಲೆಲ್ಲಷ್ಟು ಸ್ಥಳ ಅಂತ ನಾವು ಇಷ್ಟೇ ಅಂದ್ವಿ. ಆದರೆ ಇವಾಗ ಹೇಳೋದು ಹಂಗೆ ನಾವು ಹೆಚ್ಚು ಸಾಧನೆ ಮಾಡಿದರೆ ಹೆಚ್ಚು ನಮಗೆ ಫಲ ಇರ್ತತೆ. ಸ್ವಲ್ಪ ಮಾಡಿದರೆ ಸ್ವಲ್ಪ ಫಲ ಇರ್ತತೆ. ಅದಕ್ಕೆ ಸಾಧನೆ ಮಾಡ್ಕೊಂತ ಹೋಗ್ಬೇಕು. ಈ ಧ್ಯಾನ ಅನ್ನೋದು ದಿನ ಬಂದು ಸಾರು ಎಷ್ಟು ದಿನ ಒಬ್ಬನ ಕರೆಕಾಸಿ ಕ್ಲಾಸ್ ಹೇಳಿಸ್ತಾರೆ. ಯಾಕೆ ಹೇಳಿಸ್ತಾರೆ? ಯಾಕೆ ನಾವು ಧ್ಯಾನಕ್ಕೆ ಹೋಗಿವಿ, ಅಲ್ಲಿ ಕುಂತು ಕೇಳಿವಲ್ಲ, ನಮ್ಮಲ್ಲಿ ನಾವು ಚೇಂಜಸ್ ಆಗಿವೋ ಇಲ್ಲೋ, ನಮ್ಮೊಳಗೆ ನಾವು ಚೇಂಜಸ್ ಬಂದತ್ತೆ ಇಲ್ಲ, ನಾವು ಮೊದಲು ಹೆಂಗಿದ್ವಿ ಇವಾಗ ಹೆಂಗಿದ್ವಿ ಅಂತ ನಮ್ಮನ್ನು ನಾವೇ ಇದು ಮಾಡ್ಕೋಬೇಕು. ಮೊದಲಿಗೆ ಹೆಂಗಿದ್ವಿ ಇವಾಗ ಹೆಂಗಿದ್ವಿ ಆ ಮಾತಿನಾಗೂ ಮೌನ ಬಂದಿರ್ತೈತೆ. ನಮ್ಮೊಳಗೆಲ್ಲ ಚೇಂಜಸ್ ಆಗಿರುತ್ತೆ. ಹೆಂಗೆ ಬಂತು? ಅದು ಧ್ಯಾನದ ಶಕ್ತಿಯಿಂದ ಬಂತು. ಯಾರನ್ನ ಇನ್ನೊಬ್ರೇನೋ ಮಾಡೋದ ಏನಿಲ್ಲ, ನಮ್ಮ ಧ್ಯಾನದ ಶಕ್ತಿಯಿಂದ ಅದು ಬಂತು. ಅದಕ್ಕೆ ನಾವು ಧ್ಯಾನ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು. ಈ ಧ್ಯಾನಕ್ಕೆ ಬರಬೇಕಂದ್ರೆ ಅಷ್ಟು ಜನ್ಮ ದಾಟಿದ್ವಿ ಅಂತ ಹೇಳ್ತೀವಲ್ಲ, ಒಂದು ಸಲ ಮೇಲೆ ಹೋಗಿರ್ತೀವಿ ಅಂತ, ನಾವೆಲ್ಲ ಶರೀರ ಬಿಟ್ಟು ಮೇಲೆ ಹೋಗಿರ್ತೀವಂತೆ. ಮೇಲೆ ಹೋದಾಗ ಮೇಲೆ 2ನೇ ಅಂತಸ್ತಿನ ನಿಂತ್ಕೊಂಡು ಕೆಳಗೆ ಎಲ್ಲ ಹುಡುಗರೆಲ್ಲ ಫುಟ್ಬಾಲ್ ಆಡ್ತಿರ್ತಾರಂತೆ, ಬ್ಯಾಟು ಬಾಲ್ ಆಡ್ತಾ ಇರ್ತಾರಂತೆ. ಮೇಲೆ ನಿಂತ್ಕೊಂಡು ಅಲ್ಲಿ ನಾವು ಕೆಳಗೆ ಆಡೋದು ನೋಡ್ತಾ ಇರ್ತೀವಿ. ಅವಾಗ ನಾವಲ್ಲಿ ಕೇಳ್ತೀವಂತೆ, ನಾನು ಹೋಗಿ ಕೆಳಗೆ ಹೋಗಿ ಆಟ ಆಡಿ ಬರ್ತೀನಿ, ಅವರೆಲ್ಲ ಬ್ಯಾಟು ಬಾಲ್ ಆಡ್ತಾಯಿದ್ರು ಅವರು, ನಾನು ಇಲ್ಲೇ ಇದ್ದು ಏನು ಮಾಡಲಿ,
ನಾನು ಹೋಗಿ ಕೆಳಗೆ ಹೋಗಿ ಆಟ ಆಡಿ ಬರ್ತೀನಿ ಅಂತೇಳಿ ಕೇಳಿದರೆ ಯಾವಾಗ ಅಂತಾನಂತೆ ಭಗವಂತ, ಬಾ ನೀನು ಎಷ್ಟು ಸಲ ಕಳಿಸಿ ಮಾಡೀನಿ ಇಲ್ಲಿಗೆ, ಎಷ್ಟು ಸಲ ಆಗೈತೆ ನೀನು ಹೋಗೋದು ಬರೋದೇ, ನೀನು ಯಾವತ್ತೂ ಕೂಡ ನೀನು ಆಟ ಆಡಿ ನೀನು ಗೆದ್ಕೊಂಡು ಬಂದಿಲ್ಲೇನಿಲ್ಲ ಅಂತಾನಂತೆ. ಇಲ್ಲ, ನಾನು ಈ ಸಲ ಹೋಗಿ ಆಟ ಆಡಿ ಗೆಲ್ತೀನಿ, ಗೆದ್ದುಕೊಂಡೇ ಬರ್ತೀನಿ ನಾನು ಅಂತ ನಾವು ಅಷ್ಟು ಹಠ ಮಾಡಿ ಅಷ್ಟು ಇದರಿಂದ ನಾವು ಅಲ್ಲಿ ಅಪ್ಪಣೆ ತಗೊಂಡು ಬಂದಿರ್ತೀವಂತೆ. ಆದರೆ ಇಲ್ಲಿ ಬಂದಮೇಲೆ ಆ ಅಪ್ಪಣೆ ತಗೊಂಡು ಬಂದಮೇಲೆ ನಾವು ಇಲ್ಲಿ ಮಾಯಾಲೋಕಕ್ಕೆ ಬಂದು, ಪ್ರಪಂಚಕ್ಕೆ ಬಂದು, ಮಾಯಾಲೋಕಕ್ಕೆ ಬಂದು ಮಾಯ ಬಿದ್ದು ಎಲ್ಲ ಮರೆತು ಬಿಡ್ತೀವಿ. ಆ ಮರೆತ ಮೇಲೆ ನಮ್ಮನ್ನು ನಾವೇ ಇದು ಮಾಡ್ಕೊಳೋದಿಲ್ಲ. ಅವಾಗ ಯಾವಾಗ ಧ್ಯಾನ ಅಂತ ಯಾರನ್ನೋ ಒಬ್ರು ಬಂದು ಹೇಳ್ತಾರ, ಆವಾಗ ನಮಗೆ ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯ ಆದಾಗ ಅವಾಗ ಒಂದೊಂದೇ ಹೊರಗೆ ಬರ್ತಾವೆ. ಅಲ್ಲೇವರೆಗೆ ಯಾರು ಹೊರಗೆ ಬರೋದಿಲ್ಲ. ಆ ಹೊರಗೆ ಬಂದಮೇಲೆ ಅವಾಗ ನಾವು ಅವೇರ್ನೆಸ್ ಆಗ್ತೀವಿ, ಜಾಗೃತಿಯಿಂದ ಇರ್ತೀವಿ. ಹೌದಲ್ಲ, ನಾವು ಹಿಂಗೆ ಮಾಡಿದ್ವಲ್ಲ ಅಂತಂದು ಜಾಗೃತಿಯಿಂದ ಇದ್ದರೆ ಅವಾಗ ಬ್ಯಾಟು ಬಾಲ್ ಆಡೋದನ್ನ ಕರೆಕ್ಟಾಗಿ ಬ್ಯಾಟು ಬಾಲ್ ಆಡಿ ನಾವು ಎಷ್ಟು ಯಶಸ್ಸು ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಅಷ್ಟು ಯಶಸ್ಸು ಸಿಗುತ್ತದೆ ನಮಗೆ. ಆವಾಗ ನಾವು ಭೂಮಿ ಮೇಲೆ ಬಂದಿದ್ದಕ್ಕೂ ಸಾರ್ಥಕತೆ. ನಾವು ಭೂಮಿ ಮೇಲೆ ಬಂದೀವಪ್ಪ ಅಂದರೆ ಯಾವುದಾದ್ರೂ ಒಂದು ಕೆಲಸ ಕರೆಕ್ಟಾಗಿ ನಾವು ಮಾಡಿ ತೀರಲೇಬೇಕು. ಎಂಥ ಕೆಲಸ ಮಾಡಬೇಕು, ಇಂಥ ಕೆಲಸಗಳು ಮಾಡ್ಬೇಕು. ಇಂಥ ಕೆಲಸ ಮಾಡಿದರೆ ನಮಗೆ ಅಲ್ಲಿ ಒಂದು ಪಾಯಿಂಟ್ ಸಿಗ್ತೈತೆ. ಇಂಥ ಕೆಲಸಕ್ಕೆ ಮಾಡಲಿಲ್ಲಪ್ಪ ಅಂದ್ರೆ ನಮಗೇನು ಪಾಯಿಂಟ್ ಸಿಗಲ್ಲ. ಬರೀ ನಾನು ಅಷ್ಟು ಸಂಪಾದಿಸ್ದೆ, ಇಷ್ಟು ಸಂಪಾದಿಸ್ದೆ, ಅಲ್ಲಿ ಮಾಡಿದೆ ಅಂತಂದ್ರೆ ನನಗೇನು ಸಿಗೋದೇ ಇಲ್ಲೇನಿಲ್ಲ. ಅದಕ್ಕೆ ನಾವು ಆದಷ್ಟು ಧ್ಯಾನದಾಗೆ ನಾವು ಇದು ಮಾಡಬೇಕು. ಧ್ಯಾನ ಇನ್ನೊಬ್ರಿಗೆ ಹೇಳೋದು, ತಿಳಿಸೋದು, ಮಾಡೋದು, ಮನೆಗಳು ಇಡೋದು. ಮನೆಗೆ ಇಡೋದ್ರಿಂದ ಎಷ್ಟು ಜಾಗೃತಿ ಅಂದರೆ ಅಷ್ಟೇ. ನಮ್ಮ ಮನೆ ಹೇಳಿದ್ದೀನಿ ಆಗ್ಲೊಂದು ಸಲ ನಿಮಗೆ, ಇಲ್ಲಿ ನಮ್ಮ ಮನೆಗೆ ಎಷ್ಟು ದೊಡ್ಡ ಅನಾಹುತ ತಡೆದೈತೆ ಗೊತ್ತಾ? ನಮ್ಮ ಮನೆಗೆ ಎಷ್ಟು ದೊಡ್ಡ ಅನಾಹುತ ತಡೆದೈತೆ. ಹಿಂಗೆ 41 ದಿವಸ ಒಬ್ರು ಮನೆ ಧ್ಯಾನ ಇಡಿಸಿದ್ವಿ. ನಮ್ಮ ಒಳಗೆ ಇಬ್ಬರು ಮನೆಗೆ ಕ್ಲಾಸ್ ಮಾಡಿವಿ. 41 ದಿವಸ ಧ್ಯಾನ ಇಡಿಸಿದ್ರೆ ಬರೀ ನಮಗೆ ಹೊರಗೆ ಬಂದು ಹೇಳೋಕ್ಕಾಗ್ತಿದ್ದಿಲ್ಲ. ಹಿಂಗೆ ಸಾರ್ ಬಂದು ಹಿಂಗೆ ಕುಂತು ಮಾಡಿಸಿದ್ರು. ನಮ್ಗೆ ಹಂಗೆ ಕೂಡ ಇಲ್ಲ. ಸುಮ್ಮನೆ ಅವ್ರ ಮನೆಗೆ ಧ್ಯಾನ ಅವ್ರ ಮನೆಗೆ ಕುತ್ಕೊಂತಿದ್ರು. ಸಾರ್ ಕರೆ ಕಳಿಸೋದು ಮಾಡೋದು ಕಳಿಸ್ತಿದ್ವಿ. ನಾನು ಅವ್ರದ್ದು ಏನೇನು ಕೇಳಿಲ್ಲೇನಿಲ್ಲ. ಹಿಂಗೆ ಮಾಡ್ತಾ ಇದ್ರಿಗಿನ ನಮ್ಮ ಮನೆಗೆ ಅಷ್ಟು ಕಷ್ಟ ಇದ್ರ ಸಮೇತವಾಗಲೂ ನನಗೆ ಇದೇ ಬರಲಿಲ್ಲೇನಿಲ್ಲ. ಈ ಕಷ್ಟಗಳೆಲ್ಲ ಯಾಕೆ ಬಂದವಪ್ಪ, ನಾನೇ ಹಂಚ್ಕೊಂಬಂದೀನಿ. ನಂದೇನೈತೆ ನಾನೇ ಹಂಚ್ಕೊಂಬಂದೀನಿ. ನಾನು ಇದು ಕಷ್ಟಗಳೆಲ್ಲ ಧ್ಯಾನದ ಮೇಲೆ ಹಾಕಬಾರ್ದು ಅಂತಂದು ಅದ್ರ ಮೇಲೆ ಎಳ್ಳು ಮನೆಯಷ್ಟು ನಾನು ಇದು ಬರಲಿಲ್ಲ. ನನಗೆ ಮಾಡಿಸ್ತಾ ಇದ್ದರೆ ಅವಾಗ ಒಂದು ದಿವಸ ನಮ್ಮ ಮನೆಗೆ ಅಡುಗೆ ಮಾಡಿದರೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿವಿ. ಅದ್ರಾಗ ಟಿಫನ್ ಬಾಕ್ಸ್ನಾಗ ಇಷ್ಟುದ್ದ ಅಲ್ಲಿ ಮುರಿದು ಬಾಲ ಬಿದ್ದಿತ್ತು ಮೇಡಮ್. ನಮಗೆ ಅವತ್ತು ಆ ಅಡುಗೆ ಮಾಡಿದ್ದು ಆ ಊಟ ಎಲ್ಲರ ಟಿಫನ್ ತಿಂದೋಗಿದ್ದಾರೆ. ನಮ್ಮ ಅತ್ತೆ, ನನ್ನ ಮಕ್ಕಳು, ಗಂಡ ಎಲ್ಲರೂ ತಿಂದೋಗಿದ್ದಾರೆ. ಲಾಸ್ಟಿಗೆ ನಾನು ತಿನ್ಬೇಕಂದ್ರೆ ನೋಡ್ತೀನಿ, ಅದ್ರಾಗ ಬಾಲ ಮುರ್ಕೊಂಡು ಬಾರ್ಲಿ ಬಿದ್ದತ್ತು ಅಲ್ಲಿ. ಆವಾಗ ನಾನು ಅಂದ್ಕೊಂಡೆ, ನನಗೇನು ಶಾಕ್ ಆಗಲಿಲ್ಲ, ಏನಿಲ್ಲ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಮಾಡ್ತೀನಿ. ನನಗೇನು ತಿಳಿಲಿಲ್ಲರೂ ಸಮೇತವಾಗಲಿ ನಾನು 2 ಮನೆ ಧ್ಯಾನ ನಡೆಸೋದನ್ನ ಎಲ್ಲೆಲ್ಲ ಕರ್ಕೊಂಬಂದು ಅವ್ರಿಗೆ ಜ್ಞಾನ ತಿಳಿಸ್ತಾ ಇದ್ದೀನಿ. ನನಗೇನು ಆಗಲ್ಲ ಅಂದ್ಕೊಂಡೆ. ನನ್ನ ಮನೆ ಯಾರಿಗೂ ಏನೂ ಆಗಲಿಲ್ಲ. ನನಗೆ ನಮ್ಮ ಗುರುಗಳು ಅಷ್ಟು ದೊಡ್ಡ ಗಂಡಾಂತರದಿಂದ ನನ್ನ ಗೆಲ್ಲಿಸಿದ್ರು ನನಗೆ ಅವತ್ತು. ಇನ್ನೊಂದು ಮತ್ತೆ ಸಾರು ಬಾಡಿ ವಿಕೆಟ್ ಮಾಡಿದರು. ಬಾಡಿ ವಿಕೆಟ್ ಮಾಡಿದ ಮೇಲೆ ಹೋಗ್ಬೇಕಂತಂದು ಎಷ್ಟು ಇದು ಮಾಡಿದ್ವಿ. ನಮ್ಗೆ ಅನುಕೂಲ ಆಗಲಿಲ್ಲ, ಏನಿಲ್ಲ ಹೋಗೋಕೆ. ಕರೆಕ್ಟ್ ರಾತ್ರಿ ಧ್ಯಾನ ಮಾಡ್ಕೊಂತ ಮಕ್ಕಂಡ್ರೆ ರಾತ್ರಿ 12 ಗಂಟೆಗೆ ಈ ಸೂಕ್ಷ್ಮ ಶರೀರ ಅನ್ನೋದು ಹೋಗಿ ಹೈದ್ರಾಬಾದ್ನ ಕರ್ತಾಳಾಗ ಆ ಸಾರ್ದು ಬಾಡಿನೆಲ್ಲ ಮಾಡಿ ಎಲ್ಲ ನೋಡ್ಕೊಂಬಂದು ಬಂದು ಮಕ್ಕಂತ. ತಿರ್ಗಾ ಬೆಳಗ್ಗೆನೇ ಧ್ಯಾನ ಅಂತೇಳಿ ನಮ್ಮ ಮೇಡಮ್ ಅವ್ರ ಮನೆ ಧ್ಯಾನ ಇಟ್ಟಿದ್ವಿ. ಅವಾಗ ಸಾರು ಬಾಡಿ ವಿಕೆಟ್ ಆಗೈತೆ ಮತ್ತು ಮಣ್ಣಾಗೋರಿಗೆ ನಾವೆಲ್ಲರೂ ಧ್ಯಾನ ಮಾಡ್ಬೇಕಂತೇಳಿ ಅವತ್ತು ಹಗಲೆಲ್ಲ ಧ್ಯಾನ ಮಾಡಿದ್ವಿ. ಅವತ್ತು ಆ ಧ್ಯಾನ ಮಾಡಿದ್ರೆ ನನಗೇನು ಮೆಸೇಜ್ ಬಂತಪ್ಪ ಅಂದರೆ, ಒಂದು ಬೋರ್ಡು ಆ ಟಿ ವಿ ಇದ್ದಂಗೆ, ಆ ಟಿ ವಿ ಮೇಲೆ ಹಳೆ ಕೆಂಪು ಅಕ್ಷರ, ಹಳದಿ ಅಕ್ಷರ, ನೀಲಿ ಅಕ್ಷರ, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು, ಶಾಕಾಹಾರ ಜಗತ್ತು ಅಂತೇಳಿ 3 ಬಂತು. ನನಗೆ ಮೆಸೇಜ್ ಬಂತು. ಆವಾಗ ನಾನು ಅಂದ್ಕೊಂಡೆ, ನನಗೆ ಬರೀ ಆಲೋಚನೆಗಿದ್ದು ನನಗೇನು ಧ್ಯಾನ ಆಗಲಿಲ್ಲಪ್ಪ ಅಂತ ಅಂದ್ಕೊಂಡ್ರೆ, ಲಾಸ್ಟ್ ಮೊಮೆಂಟಿಗೆ ಆ 3 ಬಂದು ಸಾರು ಬಾಡಿ ವಿಕೆಟ್ ಮಾಡಿದ್ಮೇಲೆ ಈ 3 ನನಗೆ ಒಪ್ಸೋಗಿದ್ದಾರೆ. ನಾನು ಇನ್ನೊಬ್ರಿಗೆ ಧ್ಯಾನ ಹಂಚಬೇಕು, ತಿಳಿಸ್ಬೇಕು, ಮಾಡಬೇಕು ಅಂತಂದು ಇದರಿಂದ ನಾವು ಅಂದ್ಕೊಂಡ್ರೆ ಅದಕ್ಕೋಸ್ಕರ ನಾವು ನಮ್ಮ ಕೈಲಾದಷ್ಟು ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾವು ಮಾಡ್ತೀವಿ. ನೀವು ಸಮೇತವಾಗ್ಲೂ ನಿಮಗೆ ತಿಳಿದ ನಿಮ್ಗೆ ಅಂತಾರೆ, ಅಕಸ್ಮಾತ್ ಯಾರನ್ನ ಮನೆಗಳಾಗಿದ್ರಿಗಿನ ನಮ್ಮ ಮನೆಗೆ ನಮ್ಮ ಯಜಮಾನರು ಕಳಿಸಲ್ಲ, ನಮ್ಮ ಮಕ್ಕಳು ಕಳಿಸಲ್ಲ, ನಮ್ಗೆ ಎಲ್ಲಿ ಪ್ರಚಾರ ಮಾಡೋಕ್ಕಿಲ್ಲ ಅಂತ ಅಂತಾರೆ. ಅವನ ಥರ ಇಲ್ಲ. ಎಲ್ಲಿ ಹೊರಗೆ ಹೋಗೋ ಒಬ್ಬೊಬ್ರಿಗೆ ಹೋಗೋಕ್ಕಿರ್ತೈತೆ, ಒಬ್ರಿಗೆ ಹೋಗಿರಲ್ಲ. ಮನೆಗೆ ಬಂದಂದಿಂದ ಹಂಗಿರ್ತಾರೆ ಅವರು. ಆವಾಗ ನೀವು ನಿಮ್ಮ ಮನೆಗೆ ನಿಮ್ಮ ಫೋನ್ ಮುಖಾಂತರ, ಫೋನ್ನಾಗ ಎಷ್ಟೊತ್ತಾಗಲಿ ಯಾರಿಗೆ ಬೇಕಾದ್ರೂ ಏನಾದರೂ ಮಾತಾಡ್ತಿರಲ್ಲ, ಆ ಫೋನ್ ಮುಖಾಂತರನೇ ಅವ್ರಿಗೊಬ್ರಿಗೆ ಧ್ಯಾನ ತಿಳಿಸ್ರಿ. ಹಿಂಗೆ ಮಾಡಿರಿ, ಧ್ಯಾನ ಚೆನ್ನಾಗೈತೆ ಇದರಿಂದ ಅಂತ ಅನುಭವಗಳೆಲ್ಲ ತಿಳಿಸ್ರಿ. ನಾವು ಸುಮ್ಮನೆ ಅಂಥ ಅವು ವಿಷಯಗಳು ಮಾತಾಡೋದಕ್ಕಿಂತ ಇಂಥ ವಿಷಯಗಳು ಮಾಡಿದ್ರೆ ಇದು ಬರ್ತದಲ್ಲ ನಮಗೆ.
ಹಂಗೆ ಧ್ಯಾನ ಪ್ರಚಾರ ಆಗ್ಬೋದು, ನಾವು ಹಂಗೆ ಮಾಡಬೇಕು ಅಂತ ನಮಗೆ ಅದೊಂದು ನಾವು ತಿಳ್ಕೊಂಡ್ವಿ. ಯಾಕಂದರೆ ಯಾರ್ಯಾರ ಮನೆಗೆ ಏನೇನೋ ಪ್ರಾಬ್ಲಮ್ ಇರ್ತಾವೆ, ಹೇಳಕ್ಕೆ ಬರಲ್ಲ. ಇವಾಗ ನಮ್ಮ ಮನೆಗೆ ನಾನೆಲ್ಲ ಎಲ್ಲಿ ಬೇಕಾದ್ರೂ ನಾನು ಅಲ್ಲಿಗೆ ಹೋಗ್ಬರ್ತೀನಿ, ನನ್ನ ಸೊಸೆ ಹೋಗೋದಾಗೋದಿಲ್ಲ. ಹಂಗೆ ನಾನು ಅದಕ್ಕೆ ಅಯ್ಯಮ್ಮ ಕೂಡ ಅದೇ, ನೀನು ಎಲ್ಲಿಗೆ ಹೋಗಲ್ಲ ಅಂದ್ಕೊಬಿಡಮ್ಮ, ನಿನಗೆ ಎಲ್ಲಿ ಆಗಲ್ಲಲ್ಲ, ನೀನು ತಿಳಿದ್ರೆ ನಿನ್ನ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ನಿನ್ನ ಧ್ಯಾನದ ಬಗ್ಗೆ ತಿಳಿಸು ಅಂತ ನಾನು ಅವಾಗಿದ್ದೆ ಇದ್ರೆ ಅಯ್ಯಮ್ಮ ಗುಡಾಗಿ ಧ್ಯಾನದ ಬಗ್ಗೆ ಅಷ್ಟು ಚೆನ್ನಾಗಿ ತಿಳಿಸ್ತಾಳೆ. ಹಿಂಗೆ ಧ್ಯಾನ ಹೆಚ್ಚು ಮಾಡ್ತಾ ನಮಗೆ ಎಷ್ಟು ಚೆನ್ನಾಗೈತೆ. ನೀವು ಕೂಡ ಧ್ಯಾನ ಮಾಡಿರಿ, ಧ್ಯಾನ ಮಾಡಿಸ್ರಿ, ಪ್ರತಿಯೊಬ್ಬರಿಗೆ ಇದು ಹಂಚ್ರಿ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ.